ಇನ್ನೆರಡು ದಿನದಲ್ಲಿ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗುವಂತ ಸಾಧ್ಯತೆ ಇದೆ. ಆದರೆ ರಾಜ್ಯದ ಬಹುತೇಕ ಕ್ಷೇತ್ರಗಳು ಕಾಂಗ್ರೆಸ್ ಪಾಲಿಗೆ ಗೊಂದಲವಷ್ಟೇ ಅಲ್ಲದೆ ಕಗ್ಗಂಟಾಗಿದೆ. ಕಲಬುರಗಿಯಲ್ಲಿ ಖರ್ಗೆ ನಿಲ್ತಾರಾ ಇಲ್ವಾ ಅನ್ನುವಂಥ ಗೊಂದಲ ಇದೆ. ಚಿಕ್ಕೋಡಿಗೆ ಸತೀಶ್ ಜಾರಕಿಹೊಳಿ ಪುತ್ರಿಗೆ ಟಿಕೆಟ್ ಕೊಡ್ತಾರಾ, ಈ ರೀತಿ ಅನೇಕ ಪ್ರಶ್ನೆಗಳಿದ್ದಾವೆ. ಇನ್ನೊಂದು ಕಡೆ ಟಿಕೆಟ್ಗಾಗಿ ಪ್ರತಿಭಟನೆಗಳು ಶುರುವಾಗಿದ್ದಾವೆ, ತಲೆನೋವು ಸೃಷ್ಟಿಯಾಗಿದೆ. ಇಡೀ ಭಾರತ ಪ್ರಜಾಪ್ರಭುತ್ವದ ಮತಜಾತ್ರೆಗೆ ದಿಬ್ಬಣ ಹೊರಟಿದೆ. ದಶಕದಿಂದ ಅಧಿಕಾರ ವಂಚಿತ ಕಾಂಗ್ರೆಸ್ ಈ ಬಾರಿ ಉತ್ತರ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನವನ್ನ ಗೆದ್ದು ಹೈಕಮಾಂಡ್ ನಿರೀಕ್ಷೆ ಈಡೇರಿಸುವ ಸವಾಲನ್ನ ಹೊತ್ತಿದೆ. ಈ ಸವಾಲಿನ ಮೂಟೆ ಪಕ್ಷದಲ್ಲಿ ಸಿಟ್ಟು, ಆಕ್ರೋಶ, ಅಸಮಾಧಾನಗಳನ್ನ ಮತ್ತಷ್ಟು ಭಾರವಾಗಿಸಿದೆ. ಬೆಳಗಾವಿ, ಬಾಗಲಕೋಟೆ, ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಪೆಟ್ಟು ತಿನ್ನುವ ಆತಂಕದಲ್ಲಿದ್ರೆ ಕೈಪಾಲಿಗೆ ಕಲಬುರಗಿ ಗೊಂದಲದ ಮನೆಯಾಗಿದೆ. ಎಐಸಿಸಿ ಕ್ಯಾಪ್ಟನ್ ಖರ್ಗೆ ಸ್ಪರ್ಧಿಸ್ತಾರಾ ಇಲ್ವಾ? ಕಲಬುರಗಿ ಗೊಂದಲ ಪರಿಹಾರಕ್ಕೆ ಡಿಕೆ ಸೂತ್ರ. ಕಲಬುರಗಿ ಕಲ್ಯಾಣ ಕರ್ನಾಟಕದ ಕಾಂಗ್ರೆಸ್ನ ಭದ್ರಕೋಟೆ. ಈ ಭದ್ರಕೋಟೆಗೆ ಮಲ್ಲಿಕಾರ್ಜುನ ಖರ್ಗೆಯೇ ಅಧಿಪತಿ. ಆದ್ರೆ ಇದೇ ಅಧಿಪತಿ ಮೋದಿ ಅಲೆ ವಿರುದ್ಧ ಈಜೋಕೆ ಹಿಂದೇಟು ಹಾಕ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಸ್ಪರ್ಧೆ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಹೀಗಾಗಿ ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದೇ ಕೈಪಡೆಗೆ ಕಾಡ್ತಾ ಇರೋ ಬಹುದೊಡ್ಡ ಪ್ರಶ್ನೆ. ಇತ್ತ ಎಐಸಿಸಿ ಕ್ಯಾಪ್ಟನ್ ಭೇಟಿ ಮಾಡಿದ ಡಿಸಿಎಂ ಡಿಕೆಶಿ ಸ್ಪರ್ಧೆ ಮಾಡುವಂತೆ ಮನವಿ ಮಾಡಿದ್ದು, ಗೆಲ್ಲಿಸುವ ಜವಾಬ್ದಾರಿ ನಮ್ದು ಅಂತ ಭಾಷೆ ಕೊಟ್ಟಿದ್ದಾರೆ. ಈ ಬಾರಿ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಾ ಇಲ್ಲ, ತಾವು ಸ್ಪರ್ಧೆಯಿಂದ ಹಿಂದೆ ಸರಿಯೋದು ಸೂಕ್ತವಲ್ಲ ಅಂತ ತಮ್ಮ ಅಭಿಪ್ರಾಯವನ್ನ ಖರ್ಗೆ ಬಳಿ ಮಂಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಚಿಕ್ಕೋಡಿ ಕ್ಷೇತ್ರಕ್ಕೆ ಹಸ್ತ ಅಭ್ಯರ್ಥಿಯಾಗ್ತಾರಾ ಸತೀಶ್ ಪುತ್ರಿ? ಕಲ್ಯಾಣದಿಂದ ಕಿತ್ತೂರು ಭಾಗಕ್ಕೆ ಬಂದ್ರೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ಹಸ್ತ ಚಿಹ್ನೆ ಹೊತ್ತು ಎಲೆಕ್ಷನ್ ಅಖಾಡಕ್ಕೆ ಧುಮುಕೋದು ಯಾರು ಅನ್ನುವುದಕ್ಕೆ ಉತ್ತರ ಸಿಕ್ಕಿಲ್ಲ. ಚಿಕ್ಕೋಡಿ ಕ್ಷೇತ್ರದಿಂದ ಈಗಾಗಲೇ ಬಿಜೆಪಿ ಟಿಕೆಟ್ ಜೊಲ್ಲೆಗೆ ನೀಡಲಾಗಿದ್ದು, ಜಾರಕಿಹೊಳಿ ಪುತ್ರಿ ಕೈಗೆ ಟಿಕೆಟ್ ನೀಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಪುತ್ರಿಯ ಸ್ಪರ್ಧೆಗಾಗಿ ಸ್ವತಃ ಸತೀಶ್ ಜಾರಕಿಹೊಳಿಯೇ ಫೀಲ್ಡ್ಗಿಳಿದಿದ್ದು, ಚಿಕ್ಕೋಡಿ ಭಾಗದ ಕಾಂಗ್ರೆಸ್ ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. ಎಲ್ಲರೂ ಹೇಳಿದ್ದಾರೆ, ನೀವು ಯಾರ ಕಾರ್ಯಕರ್ತರಿಗೆ ಕೊಡಿ ಅಥವಾ ನಿಮ್ಮ ಮನೇಲಿ ಯಾರ್ಯಾರು ಕೊಡಿ, ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ಅಭಿಪ್ರಾಯ ಹೇಳಿದ್ದಾರೆ. ಸೊ ಯಾರೇ ಕಾರ್ಯಕರ್ತರು ಆಗ್ಬೋದು ಅಥವಾ ನಮ್ಮಲ್ಲಿ ಆಗ್ಬೋದು, ನಿಲ್ಲಬೇಕಂತ ಹೈಕಮಾಂಡ್ ಸೂಚನೆ ಮಾಡಿದೆ. ಆದರೆ ಇನ್ನೂ ಅಂತಿಮವಾಗಿ ಅಭ್ಯರ್ಥಿಗಳಾಗಿ ನಾವು ಮಾಡಬೇಕಾಗಿದೆ. ಯಾಕೆ ಸ್ಥಳೀಯ ಮುಖಂಡರು ಅದಕ್ಕೆ ಚುನಾವಣೆ ಮಾಡೋರು ಭಾಳ ಮುಖ್ಯ. ಯಾಕಂದರೆ ಎಲ್ಲರೂ ಕೇಳಬೇಕಾಗ್ತದೆ. ಅವ್ರ ಅಭಿಪ್ರಾಯ ಪಡೆದು ನಾವು ಹೈಕಮಾಂಡ್ಗೆ ಹೇಳಲಿಕ್ಕೆ ನಾಳೆ ಬಹುಶಃ ಸಭೆ ಮಾಡ್ತೀವಿ. ಬಾಗಲಕೋಟೆ ಟಿಕೆಟ್ಗಾಗಿ ಕಾಶಪ್ಪನವರ್ ಬೆಂಬಲಿಗರ ಪ್ರತಿಭಟನೆ. ಬೆಂಗಳೂರು ಕೇಂದ್ರಕ್ಕಾಗಿ ಕೆಪಿಸಿಸಿ ಬಳಿ ನಲಪಾಡ್ ಪಡೆ ಪ್ರೊಟೆಸ್ಟ್. ಇನ್ನು ಬಸವನಾಡು ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿದೆ. ಟಿಕೆಟ್ ಆಕಾಂಕ್ಷಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ನೀಡುವಂತೆ ಸಿಎಂ ನಿವಾಸದ ಬಳಿ ಪ್ರತಿಭಟನೆ ನಡೆದಿದೆ. ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಟ್ರೆ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಕಣ್ಣೀರು ಹಾಕಿದ್ದಲ್ಲದೆ ಟಿಕೆಟ್ ಕೊಡದೇ ಇದ್ರೆ ಪರಿಣಾಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ಪ್ರತಿನಿಧಿಯಾಗಿ ನಾನು ಅವರ ಜೊತೆಗೆ ಅವರ ಕಷ್ಟ ಸುಖದಲ್ಲಿ ಜಿಲ್ಲೆಯ ಮನೆಮಗಳಾಗಿ ನಾನು ಇವತ್ತು ಕೆಲಸ ಮಾಡಿರೋದ್ರಿಂದ ಸಂಪೂರ್ಣವಾಗಿ ಜಿಲ್ಲೆಯ ಜನರು ಇವತ್ತು ಮತ್ತೊಮ್ಮೆ ನಾನು ಚುನಾವಣೆಗೆ ನಿಂದಿರಬೇಕು ಅನ್ನುವಂಥದ್ದು ನನ್ನ ಜಿಲ್ಲೆಯ ಜನರ ಆಸೆ ಆಗಿರೋದ್ರಿಂದ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಸ್ಥಳೀಯ ಶಾಸಕರಲ್ಲಿ ಹಾಗೂ ನಮ್ಮ ರಾಜ್ಯದ ನಾಯಕರಲ್ಲಿ ಹಾಗೂ ಹೈಕಮಾಂಡ್ನಲ್ಲಿ ನಾನು ಮನವಿಯನ್ನು ಮಾಡಿಕೊಂಡಿದ್ದೀನಿ. ಕೇವಲ ಬಾಗಲಕೋಟೆಯಷ್ಟೇ ಅಲ್ಲ, ಬೆಂಗಳೂರು ಕೇಂದ್ರದ ಟಿಕೆಟ್ಗಾಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ಗೆ ಟಿಕೆಟ್ ನೀಡಿ ಅಂತ ಕೆಪಿಸಿಸಿ ಕಚೇರಿ ಬಳಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಬಿಜೆಪಿಯಲ್ಲಿನ ಬಂಡಾಯದ ಗಾಳಿ ಈಗ ಕಾಂಗ್ರೆಸ್ನತ್ತಾನೂ ಸುಳಿತಾ ಇದೆ. ಇನ್ನೆರಡು ದಿನದಲ್ಲಿ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಲಿದ್ದು, ಬಂಡಾಯದ ಕಿಚ್ಚು ಧಗಧಗಿಸೋ ಸುಳಿವು ನೀಡ್ತಾ ಇದೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.